ಸರ್ ಎಲ್ಲದಕ್ಕೂ ಮುಂಚೆ ಇವತ್ತು ಬ್ಲ್ಯಾಕ್ ಅಲ್ಲಿ ಬಂದಿದ್ದೀರಾ, ಇದ್ರದ್ದೇನಾದ್ರು ಅರ್ಥ ಇದೆಯಾ? ಇವತ್ತು ಬ್ಲ್ಯಾಕ್ ಅಲ್ಲಿ ಬಂದಿದ್ದೀರಾ ನೀವು? ಸಿನಿಮಾ ನೋಡಾದ್ಮೇಲಿನ ಬ್ಲ್ಯಾಕ್ ಹೇಳ್ತಾರದು, ಆದ್ರೆ ಆ ಬ್ಲ್ಯಾಕ್ ನ ಅರ್ಥ ಇದೆಯಾ? ಫಾರ್ ಯು ಟು ಬಿ ಇನ್ ಬ್ಲ್ಯಾಕ್ ಆಲ್ವೇಸ್. ಬ್ಲ್ಯಾಕ್ ಹೋಲ್ ತರ ಎಲ್ಲ ಅಬ್ಸರ್ವ್ ಮಾಡೋದು. ಓ ಸೊ ಎಸ್, ನಿಮ್ಮ ಪ್ರಶ್ನೆಗಳಿಂದ ಶುರುವಾಗಲಿ. ತಾವೇ ಮಂಗಳೂರು ಇದೇಳಿ. ಸರ್ ಅದೇ ನೀವು ಬ್ಲಾಕ್ ಅಲ್ಲಿ ಬಂದಿದ್ದೀರಾ? ನಾನ್ ಕೇಳ್ಬೇಕು ಅಷ್ಟೇ, ಇವಾಗ ಫಸ್ಟ್ ನಾವು ಕ್ವಶನ್ ಮಾಡೋದು ನಮ್ಮ ಕೆಲಸ ಸರ್. ಕ್ವಶನ್ ಮಾಡೋದು ನಮ್ಮ ಕೆಲಸ, ನೋಡಿ ಅದಕ್ಕೆ ಆನ್ಸರ್ ಮಾಡೋದು ನಿಮ್ಮ ಕೆಲಸ. ಅದು ಯುಐ ಸಿನಿಮಾ ಅಂತ ಹೇಳಿದಾಗೆ ಯುಐ ಸಿನಿಮಾದಲ್ಲಿ ಎಲ್ಲ ಡೈಲಾಗ್ಸ್ ಉಲ್ಟಾ ಆಗುತ್ತೆ. ಹೇಳಿ ಸರ್, ಹೇಳಿ. ನಾವು ಕೇಳ್ಬೋದಲ್ವಾ? ಹೇಳಿ ಸರ್. ಲಾಸ್ಟ್ ಶಾಟ್ ಏನ್ ಗೊತ್ತಾಯ್ತಾ? ಲಾಸ್ಟ್ ಶಾಟ್ ಆಫ್ ದಿ ಫಿಲಮ್ ನೀವೇ. ನಾವು ರಿವ್ಯೂ ತಗೊಳಕೋಸ್ಕರ ಆಚೆ ಬರ್ತೀವಿ. ರಿವ್ಯೂ ತಗೊಳ್ಳೋದಕ್ಕೆ ನಾವು ಆಚೆ ಬರ್ತೀವಿ. 5 minutes 10 minutes. ಅಲ್ಲ, ಲಾಸ್ಟ್ ಶಾಟ್ ನೋಡಿದ್ರೆ ಏನ್ ರಿವ್ಯೂ ತಗೊಂತೀರಾ ನೀವು? ನಿಮ್ ಲಾಸ್ಟ್ ಶಾಟ್ ಚೆನ್ನಾಗೇ ಇರುತ್ತೆ ಸರ್. ನಿಮ್ಮನ್ನ ಜನರಿಗೆ ತಲುಪಿಸ್ಬೇಕು, ನೀವು ಮಾಡಿರೋ ಸಿನಿಮಾಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತಂದ್ರೆ ನಾವು ಕ್ಲೈಮ್ಯಾಕ್ಸ್ ಗಿಂತ 10 ನಿಮಿಷ ಮುಂಚೆ ಥಿಯೇಟರ್ ಇಂದ ಆಚೆ ಬರಲೇಬೇಕು. ನಾನು ಲಾಸ್ಟ್ ಅಲ್ಲೇ ತಲುಪಿಸಿರೋದು, ನೀವು ಅದನ್ನೇ ನೋಡಿದೆ ಹೊರಗೆ ಬಂದು ಏನ್ ತಲುಪಿಸ್ತೀರಾ? ಸರ್ ಜನ ಹೇಳ್ತಾರೆ ಸರ್ ನೀವು ಕ್ಲೈಮ್ಯಾಕ್ಸ್ ಏನ್ ಕೊಟ್ಟಿದ್ದೀರಾ ಅಂತ, ಅದನ್ನ ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಇದು ಮಾಡ್ತಿಲ್ಲ, ನೀವು ನೋಡಿದ್ರ ಅಂತ ಒಂದು ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಇಲ್ಲ ಸರ್, ನಾವು ಯಾವುದು ಕ್ಲೈಮ್ಯಾಕ್ಸ್ 10 minutes ನೋಡಲ್ಲ ಸರ್. ಲಾಸ್ಟ್ 10 ಬಿಗಿನಿಂಗು ಲಾಸ್ಟ್ ಎರಡು. ಓಕೆ, ಬಿಗಿನಿಂಗ್ ನೋಡ್ತೀವಿ ಸರ್. ಬಿಗಿನಿಂಗ್ ನೋಡ್ದೆ, ನೀವು ಕ್ವಶನ್ ಕೇಳೋ ಹಾಗೆ ಇಲ್ಲ ಸರ್. ಯಾಕಂದ್ರೆ ಹೇಳ್ಬಿಟ್ಟಿದ್ದೀರಾ ಅದು ಈ ಸಿನಿಮಾ ಯಾರು ರಿವ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಕ್ವಶನ್ ಕೇಳ್ತೀರಾ ನೀವು?